ಅಕ್ಷರವೇಣಿ ಇದು ಸಾಹಿತ್ಯಾಸಕ್ತರಿಗೆ, ಕವಿಗಳಿಗೆ ಅವರ ಪ್ರತಿಭೆ ಅನಾವರಣಗೊಳಿಸುವ ಸುಂದರ ವೇದಿಕೆ. ಅಕ್ಷರವೇಣಿ. ಹೊಸದಾಗಿ ನೋಡುವವರು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮೊದಲು ವೀಕ್ಷಿಸಿ. ಈಗ ವಿಷಯ ಶುರು ಮಾಡೋಣ. ಕವನ ಬರೆಯುವುದು ಒಂದು ಕಲೆ. ಆದರೆ ಕವನವನ್ನು ವಾಚಿಸುವುದು ಆ ಕವನಕ್ಕೆ ಜೀವ ಕೊಡುವ ಕಲೆ. ಒಂದು ಸುಂದರ ಕವನ ಪದಗಳಲ್ಲಿ ಮಾತ್ರ ಉಳಿದರೆ ಅದು ಅರ್ಧದಷ್ಟೇ ಬದುಕುತ್ತದೆ. ಆದರೆ ಒಂದು ಕವನ ಸರಿಯಾದ ಧ್ವನಿಯಲ್ಲಿ, ಸರಿಯಾದ ಭಾವನೆಯೊಂದಿಗೆ ವಾಚಿಸಲ್ಪಟ್ಟಾಗ ಅದು ಹೃದಯಗಳಲ್ಲಿ ನೆಲೆಸುತ್ತದೆ. ಇವತ್ತು ನಾವು ಕವನ ವಾಚನ ಹೇಗೆ ಮಾಡಬೇಕು ಅನ್ನೋದನ್ನು ಆಳವಾಗಿ ಅರಿಯೋಣ. ಮೊದಲಿಗೆ ಕವನವನ್ನು ಅರ್ಥಮಾಡಿಕೊಳ್ಳುವುದು. ಕವನ ಓದೋದು ಅಂದ್ರೆ ಪದಗಳನ್ನು ಜೋಡಿಸುವುದಲ್ಲ. ಅದು ಒಂದು ಹೃದಯದ ಮಾತನ್ನು ಮತ್ತೊಂದು ಹೃದಯಕ್ಕೆ ತಲುಪಿಸುವುದು. ನೀವು ಓದುವ ಪ್ರತಿಯೊಂದು ಸಾಲಿನ ಅರ್ಥ ನಿಮ್ಮೊಳಗೆ ಸ್ಪಷ್ಟವಾಗಿರಬೇಕು. ಈ ಕವನ ಏನು ಹೇಳುತ್ತಿದೆ, ಯಾವ ಭಾವನೆಯನ್ನು ಹೊತ್ತುಕೊಂಡಿದೆ, ಅದನ್ನು ಕೇಳಿಕೊಳ್ಳಿ. ಒಮ್ಮೆ ನೀವು ಕವನವನ್ನು ಅರ್ಥಮಾಡಿಕೊಂಡರೆ ನಿಮ್ಮ ಧ್ವನಿ ಸ್ವತಃ ಅದಕ್ಕೆ ಹೊಂದಿಕೊಳ್ಳುತ್ತದೆ. ಎರಡನೆಯದಾಗಿ, ಭಾವನೆಯೊಂದಿಗೆ ವಾಚನ. ಭಾವನೆಯಿಲ್ಲದ ವಾಚನ ಒಣ ಮರದಂತೆ. ಆದರೆ ಭಾವನೆಯೊಂದಿಗೆ ಓದಿದ ಒಂದು ಸಾಲು ಜೀವಂತವಾಗುತ್ತದೆ. ದುಃಖದ ಸಾಲಿದ್ದರೆ ನಿಮ್ಮ ಧ್ವನಿ ಮೃದುವಾಗಲಿ, ನಿಧಾನವಾಗಲಿ. ಸಂತೋಷದ ಸಾಲಿದ್ದರೆ ಸ್ವಲ್ಪ ಉತ್ಸಾಹ ಇರಲಿ, ಬೆಳಕಿರಲಿ. ಪ್ರತಿ ಭಾವನೆಗೂ ಒಂದು ಸ್ವರ ಇರುತ್ತದೆ. ಆ ಸ್ವರವನ್ನು ನೀವು ಹಿಡಿದಾಗ ನಿಮ್ಮ ವಾಚನ ಮನಸ್ಸನ್ನು ಮುಟ್ಟುತ್ತದೆ. ಮೂರನೆಯದಾಗಿ, ವೇಗ ಮತ್ತು ಲಯ. ಕವನ ಓದೋದು ಓಟವಲ್ಲ. ತುಂಬಾ ವೇಗವಾಗಿ ಓದಿದರೆ ಪದಗಳು ತಪ್ಪಿಸಿಕೊಳ್ಳುತ್ತವೆ. ತುಂಬಾ ನಿಧಾನವಾದರೆ ಅದರ ಫ್ಲೋ ಕಳೆದು ಹೋಗುತ್ತದೆ. ಹಾಗಾಗಿ ಒಂದು ಸಹಜವಾದ ಲಯ ಇರಲಿ. ಪ್ರತಿ ಸಾಲಿಗೆ ಒಂದು ಶ್ವಾಸ, ಪ್ರತಿ ಪದಕ್ಕೆ ಒಂದು ತೂಕ. ಕವನ ಓದಿದಾಗ ಅದು ಸಂಗೀತದಂತೆ ಹರಿಯಬೇಕು. ನಾಲ್ಕನೆಯದಾಗಿ, ವಿರಾಮಗಳ ಮಹತ್ವ. ಒಳ್ಳೆಯ ವಾಚನದಲ್ಲಿ ಮೌನ ಕೂಡ ಮಾತಾಡುತ್ತದೆ. ಒಂದು ಗಾಢವಾದ ಸಾಲಿನ ನಂತರ ಸ್ವಲ್ಪ ನಿಲ್ಲಿ. ಆ ಕ್ಷಣದಲ್ಲಿ ಶ್ರೋತೃಗಳು ಆ ಭಾವನೆಯನ್ನು ಅನುಭವಿಸುತ್ತಾರೆ. ವಿರಾಮ ಅಂದರೆ ಕವನದ ಹೃದಯದ ಧಡಕ. ಐದನೆಯದಾಗಿ, ಉಚ್ಚಾರಣೆ ಮತ್ತು ಸ್ಪಷ್ಟತೆ. ಪದಗಳು ಸ್ಪಷ್ಟವಾಗಿ ಕೇಳಿಸಬೇಕು. ಒಂದು ಪದ ತಪ್ಪಾಗಿ ಉಚ್ಚರಿಸಿದರೆ ಅದರ ಅರ್ಥವೇ ಬದಲಾಗಬಹುದು. ಹಾಗಾಗಿ ನಿಧಾನವಾಗಿ, ಸ್ಪಷ್ಟವಾಗಿ ಪದಗಳನ್ನು ಹೇಳಿ. ಪ್ರತಿ ಅಕ್ಷರವೂ ಅದರ ಸೌಂದರ್ಯ ಕಳೆದುಕೊಳ್ಳಬಾರದು. ಆರನೆಯದಾಗಿ, ಧ್ವನಿಯ ಏರುಪೇರು, ವಾಯ್ಸ್ ಮಾಡ್ಯುಲೇಷನ್. ಒಂದೇ ಟೋನ್ನಲ್ಲಿ ಓದಿದರೆ ಅದು ಮೊನೋಟನಿಯಾಗುತ್ತದೆ. ಆದರೆ ಧ್ವನಿಯಲ್ಲಿ ಏರುಪೇರು ತಂದಾಗ ಕವನ ಜೀವಂತವಾಗುತ್ತದೆ. ಕೆಲವು ಸಾಲುಗಳನ್ನು ನಿಧಾನವಾಗಿ, ಕೆಲವು ಸಾಲುಗಳನ್ನು ಸ್ವಲ್ಪ ಜೋರಾಗಿ, ಭಾವನೆಗೆ ತಕ್ಕಂತೆ ಧ್ವನಿಯನ್ನು ಬದಲಾಯಿಸಿ. ಏಳನೆಯದಾಗಿ, ದೇಹಭಾಷೆ ಮತ್ತು ಮುಖಭಾವ. ನೀವು ವೇದಿಕೆಯಲ್ಲಿ ವಾಚನ ಮಾಡುತ್ತಿದ್ದರೆ ನಿಮ್ಮ ಕಣ್ಣುಗಳು, ನಿಮ್ಮ ಮುಖ, ನಿಮ್ಮ ಕೈ ಚಲನೆಗಳು ಇವೆಲ್ಲವೂ ಕವನದ ಭಾಗವೇ. ಒಂದು ಭಾವನೆ ನಿಮ್ಮ ಮುಖದಲ್ಲಿ ಕಾಣಬೇಕು. ಅದಾಗಲೇ ಶ್ರೋತೃಗಳು ಅದನ್ನು ಅನುಭವಿಸುತ್ತಾರೆ. ಎಂಟನೆಯದಾಗಿ, ಅಭ್ಯಾಸದ ಶಕ್ತಿ. ಒಳ್ಳೆಯ ವಾಚನ ಒಂದು ದಿನದಲ್ಲಿ ಬರೋದಿಲ್ಲ. ಅದು ಅಭ್ಯಾಸದಿಂದ ಬರುತ್ತದೆ. ಒಂದು ಕವನವನ್ನು ಮತ್ತೆ ಮತ್ತೆ ಓದಿ,
ನಿಮ್ಮ ಧ್ವನಿಯನ್ನು ರೆಕಾರ್ಡ್ ಮಾಡಿ ನೀವು ಕೇಳಿ. ನಿಮ್ಮ ತಪ್ಪುಗಳನ್ನು ನೀವು ಸರಿಪಡಿಸಬಹುದು. ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ. ನೀವು ನಿಮ್ಮನ್ನೇ ನೋಡಿದಾಗ ನಿಮ್ಮ ವಾಚನ ಇನ್ನೂ ಉತ್ತಮವಾಗುತ್ತದೆ. ಕೊನೆಯದಾಗಿ ಒಂದು ಸತ್ಯ. ಕವನ ವಾಚನ ಅಂದರೆ ಕೇವಲ ಓದೋದಲ್ಲ, ಅದು ಒಂದು ಭಾವನೆಯನ್ನು ಜೀವಂತಗೊಳಿಸುವುದು. ನೀವು ಕವನವನ್ನು ಓದುವವನಲ್ಲ, ನೀವು ಕವನವಾಗುವವನು. ನಿಮ್ಮ ಧ್ವನಿ ಕವಿಯ ಹೃದಯದ ಪ್ರತಿಧ್ವನಿ. ನೀವದನ್ನು ನಿಜವಾಗಿ ಅನುಭವಿಸಿದಾಗ ನಿಮ್ಮ ವಾಚನ ಎಲ್ಲರ ಮನಸ್ಸನ್ನು ಮುಟ್ಟುತ್ತದೆ. ಧನ್ಯವಾದಗಳು. ಅಕ್ಷರವೇಣಿ ಜೊತೆಯಿರಿ. ನೀವು ಯಾವ ಕವನವನ್ನು ವಾಚಿಸಲು ಇಷ್ಟಪಡುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ.